ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಈ ಟ್ರಿಪ್ಪಲ್ಲಿ ಯಾವ್ಯಾವ ಪ್ಲೇಸ್ ಕವರ್ ಆಗುತ್ತೆ ಅಂತ ನನಗೆ ಫುಲ್ ಐಡಿಯಾ ಇಲ್ಲ, ಬಟ್ ಮೈಸೂರು ಅಂದರೆ ಸ್ಪೆಷಲ್ ಪ್ಲೇಸ್. ಸೊ ಏನಾಗುತ್ತೆ ನೋಡೋಣ ಬನ್ನಿ. ಮೈಸೂರು ಅಂದರೆ ಪ್ಯಾಲೇಸು, ಹಿಸ್ಟ್ರಿ, ಫುಡ್ಡು, ನೇಚರು ಎಲ್ಲನೂ ಮಿಕ್ಸ್ ಇದೆ. ಒನ್ ಡೇ ಟ್ರಿಪ್ಪಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಸೊ ಇವತ್ತೇನೇನು ಕವರ್ ಆಗುತ್ತೆ ಅಂತ ಲಾಸ್ಟಲ್ಲಿ ನೋಡಬೇಕು. ಟ್ರಿಪ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ಲೆಟ್ಸ್ ಗೋ. ಹೋಗ್ತಾ ಹೋಗ್ತಾ ಸ್ವಲ್ಪ ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡ್ದು. ಟ್ರಾವೆಲ್ ಮಧ್ಯೆ ಬ್ರೇಕ್ಫಾಸ್ಟ್ ಅಂದರೆ ಟೇಸ್ಟ್ ಡಬಲ್ ಆಗಿರುತ್ತೆ. ಸೊ ಈಗ ಹೊಟ್ಟೆ ಫುಲ್ ಆಯಿತು, ಮತ್ತೆ ಟ್ರಿಪ್ ಕಂಟಿನ್ಯೂ ಮಾಡೋಣ. ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಟ್ರಾವೆಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ 2 hour ಜರ್ನಿ ಬೇಕಿತ್ತು, ಅದರಿಂದ ಹೋಗ್ತಾನೇ ಇದ್ವಿ. ಸ್ವಲ್ಪ ಟ್ರಾವೆಲಲ್ಲೇ ಟೈಮ್ ಕಳೆದೋಯ್ತು. ಮ್ಯೂಸಿಕ್ಕು, ರೋಡು, ವ್ಯೂಸು ಎಂಜಾಯ್ ಮಾಡ್ತಾ ಲಾಸ್ಟಲ್ಲಿ ಫೈನಲಿ ಮೈಸೂರು ಪ್ಯಾಲೇಸಿಗೆ ಬಂದು. ಪ್ಯಾಲೇಸ್ ಒಳಗಡೆ ಬರಬೇಕಾದ್ರೆ ಯಾವುದೇ ಥರ ಕ್ರೌಡು ಜಾಸ್ತಿ ಅನ್ನಿಸ್ಲಿಲ್ಲ. ಬಟ್ ಒನ್ಸ್ ಪ್ಯಾಲೇಸ್ ಒಳಗಡೆ ಕಾಲಿಟ್ಟ ಮೇಲೆ ತುಂಬ ಕ್ರೌಡ್ ಇತ್ತು. ಆ ಕ್ರೌಡಲ್ಲಿ ನಿಂತ್ಕೊಂಡು ನೋಡೋಕೆ ಸ್ವಲ್ಪ ಹೆಡ್ಡಾಗಿ ಫೀಲ್ ಆಯಿತು. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಪ್ಯಾಲೇಸ್ ಇನ್ಸೈಡ್ ವ್ಯೂನ ಎಂಜಾಯ್ ಮಾಡಿದೆ. ಇನ್ಸೈಡ್ ನೋಡಿದ್ರೆ ಪ್ಯಾಲೇಸ್ ಆರ್ಕಿಟೆಕ್ಚರ್ ರಿಯಲಿ ಸೂಪರ್ಬ್ ಆಗಿತ್ತು. ಸೀಲಿಂಗ್ ಡಿಸೈನು, ಪಿಲ್ಲರ್ಸು, ಪೇಂಟಿಂಗು ಎಲ್ಲನೂ ಫುಲ್ ರಾಯಲ್ ಫೀಲ್ ಕೊಡ್ತಿತ್ತು. ಓಲ್ಡ್ ಡೇಸಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅನ್ನಿಸ್ತಿತ್ತು. ಸೊ ಪ್ಯಾಲೇಸಲ್ಲಿ 97 ರೂಮ್ಸ್ ಇದ್ದಾವೆ ಅಂತ ಗೊತ್ತಾಯಿತು. ಕ್ಲಿಯರಾಗಿ ಎಲ್ಲ ನೋಡೋಕ್ಕೆ ಟೈಮ್ ಸಿಗಲಿಲ್ಲ, ಸ್ವಲ್ಪನೇ ಆದರೂ ರಾಯಲ್ ವೈಬ್ ಮಾತ್ರ ಫುಲ್ ಎಂಜಾಯ್ ಮಾಡಿದೆ. ಕ್ರೌಡ್ ಜಾಸ್ತಿ ಇದ್ರಿಂದ ಟೈಮ್ ಅಲ್ಲೇ ಸ್ಪೆಂಡ್ ಆಗೋಯ್ತು. ಮೈಸೂರು ಪ್ಯಾಲೇಸ್ ಫಿನಿಶ್ ಆದಮೇಲೆ ಅಲ್ಲೇ ಹತ್ರ ಇತ್ತು ಒಂದು ಕೃಷ್ಣ ಟೆಂಪಲಿಗೆ ಹೋಗಿದ್ದು. ಅಲ್ಲಿ ಕಂಪ್ಲೀಟ್ ಅಪೋಸಿಟ್ ವೈಬ್ ಗೈಸ್. ಪ್ಯಾಲೇಸ್ ಕ್ರೌಡ್ ಆದಮೇಲೆ ಟೆಂಪಲಲ್ಲಿ ಫುಲ್ ಪೀಸು, ಕಾಮ್ ವೈಬು, ಮೈಂಡ್ ಫುಲ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಯಿತು. ಅಲ್ಲಿ ಜಾಸ್ತಿ ವೀಡಿಯೋಸ್ ಅಲ್ಲ, ಜಸ್ಟ್ ವಾಕಿಂಗ್ ಸ್ಟೈಲ್ ವೀಬ್ಸ್ ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ಸೈಲೆಂಟ್ ವಾಕ್, ಪಾಸಿಟಿವ್ ಫೀಲಲ್ಲಿ. ಟೆಂಪಲ್ ಆದಮೇಲೆ ಮತ್ತೆ ಟ್ರಾವೆಲ್ ಮಾಡಿ ಮೈಸೂರು ಝೂ ಕಡೆ ಹೋಗಿದ್ದು. ಎಂಟ್ರೆನ್ಸಲ್ಲಿ ಸ್ವಲ್ಪ ಜನ ಇದ್ದರು, ಆದರೂ ಝೂ ಅಲ್ಲಿ ಸ್ಪೇಸ್ ಜಾಸ್ತಿ ಇದ್ರಿಂದ ಕ್ರೌಡ್ ಫೀಲ್ ಆಗಲಿಲ್ಲ. ಸೊ ಝೂ ವಿಸಿಟ್ ರಿಯಲಿ ಎಂಜಾಯ್ ಮಾಡಿದೆ. ಝೂ ಅಲ್ಲಿ ಫಸ್ಟ್ ಹೈಲೈಟ್ ಅಂದರೆ ಚಿಂಪಾಂಜಿ. ಅದು ಜಂಪ್ ಮಾಡ್ತಾ ಇತ್ತು. ಆ್ಯಕ್ಟೆಡ್
ಆ್ಯಕ್ಟಿವಿಟಿ ಏನೋ ಮಾಡ್ತಾಯಿತ್ತು. ನಮ್ಮ ವ್ಯೂವರ್ಸ್ ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ರು, ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಸ್ವಲ್ಪ ಬೇರೆ ಪ್ರಾಣಿಗಳನ್ನ ನೋಡಿದ್ರೆ ಅವು ಕ್ಯೂಟಾಗಿ ಆಟ ಆಡ್ತಿದ್ದವು, ಆದರೆ ಸ್ವಲ್ಪ ಟೈಮ್ ಆದಮೇಲೆ ಜಾಸ್ತಿ ನೋಡ್ತೀರಾ ನನಗೆ ಅನ್ನೋ ಥರ ಬ್ಯಾಕ್ ಸೈಡಿಗೆ ಟರ್ನ್ ಆಗಿಬಿಡ್ತಿದ್ದವು. ಸೊ ಅದು ಕೂಡ ತುಂಬ ಎಂಜಾಯ್ ಮಾಡಿದೋ, ಎಂಟರ್ಟೈನ್ಮೆಂಟ್ ಆಗಿತ್ತು. ಸ್ಪೆಷಲ್ ಮೆನ್ಷನ್ ಮಾಡಬೇಕು ಅಂದರೆ ಎಲಿಫೆಂಟ್ಸ್ ಗೈಸ್, ಅವೆಷ್ಟು ತುಂಬ ಕ್ಯೂಟ್ ಅಂದರೆ ಕ್ಯೂಟಾಗಿ ಆಟ ಆಡ್ತಿದ್ದೋ, ಒಂದಕ್ಕೊಂದು ಕಿತ್ತಾಡ್ಕೋತಿದ್ದೋ. ಅದಾದಮೇಲೆ ಒಂದಂತೂ ಅದ್ರ ಮೇಲೆ ಅದು ಮಣ್ಣು ತೊಗೊಂಡು ಎಸ್ಕೋತಿತ್ತು, ಮಣ್ಣಲ್ಲೆಲ್ಲ ಆಟ ಆಡ್ಕೊಳ್ತಿತ್ತು. ಅದು ತುಂಬ ಕ್ಯೂಟಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ನೆಕ್ಸ್ಟು ಸ್ನೇಕ್ ಝೋನ್ ಬಂತು. ಅಲ್ಲಿ ವೆರೈಟೀಸ್ ಅಂತ ವೆರೈಟೀಸು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ, ನೇಮು ಕನ್ಫ್ಯೂಸ್ ಆಗುತ್ತೆ. ಸೊ ಸಿಂಪಲ್ ಸೊಲ್ಯೂಷನ್ ನೀವೇ ನೋಡಿ ಎಂಜಾಯ್ ಮಾಡಿ. ಸ್ನೇಕ್ ಅಂತ ಅಲ್ಲಿ ಒಳಗಡೆ डेंजर हो এটা बॉडी मूवमेंट ಸ್ನೇಕ್ ಝೋನ್ ಮುಗಿದ್ಮೇಲೆ ನೆಕ್ಸ್ಟ್ ಸ್ಟ್ರೈಟಾಗಿ KRS ಡ್ಯಾಮ್ ಕಡೆ ಹೋಗಿದ್ದು. ಆ ಟೈಮ್ ಆಲ್ಮೋಸ್ಟ್ 6:30 PM ಆಗಿತ್ತು. ಹೋಗ್ತಾ ಹೋಗ್ತಾ ಅಯ್ಯೋ ಫುಲ್ ಟ್ರಾಫಿಕ್ ಜಾಮು, ಕಾರ್ಗಳು ಲೈನ್ ಅಲ್ಲಿ ನಿಂತ್ಕೊಂಡಿದ್ದು. ಆ್ಯಕ್ಚುಲಿ ನೈಟ್ ಟೈಮಲ್ಲಿ KRS ಡ್ಯಾಮಲ್ಲಿ ಲೈಟಿಂಗ್ ಸೂಪರ್ ಇರುತ್ತೆ, ಅದಕ್ಕೆ ಎಲ್ಲರೂ ವಿಸಿಟ್ ಮಾಡ್ತಾರೆ. ಸೊ ಕ್ರೌಡ್ ಕೂಡ ಡಬಲ್ ಇತ್ತು. ಕ್ಲಿಪ್ಸ್ ತೊಗೊಳಕ್ಕೆ ಸ್ವಲ್ಪ ಮೇಲೆ ಓಕೆ ವರ್ತ್ ಇಟ್ ಅನ್ನಿಸ್ತು. ಅದಾದ ನಂತರ ಡಿನ್ನರ್ಗೆ ಹೋದೋ. ಡಿನ್ನರ್ ಕಂಪ್ಲೀಟ್ ಆದಮೇಲೆ ಫೈನಲಿ ಹೋಮ್ ಸೈಡ್ ಟ್ರಾವೆಲ್. ಆನೆಸ್ಟ್ಲಿ ಫುಲ್ ಟಯರ್ಡ್ ಫೀಲು, ಆದರೆ ಡೇ ಅಲ್ಲಿ ಕಲೆಕ್ಟ್ ಮಾಡಿದ ಮೆಮೊರೀಸು, ಲಾಫು, ಎಸ್ಪೆಷಲಿ ಝೂ ಅಲ್ಲಿ ಅನಿಮಲ್ಸ್ ಕೊಟ್ಟ ಎಂಟರ್ಟೈನ್ಮೆಂಟು ಎಲ್ಲ ನೆನಪಾಯಿತು. ಟಯರ್ಡ್ನೆಸ್ ಫಾರ್ಗೆಟ್ ಆಗ್ತಿದೆ ಅನ್ನಿಸ್ತಿತ್ತು. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಮೈಸೂರು ವ್ಲಾಗ್. Guys, please like, comment, share and don't forget to subscribe my channel. Bye. Have a great day.